ಭಾರತ ಮ್ಯಾಪಲ್ಲಿ ಕರ್ನಾಟಕ ಎಲ್ಲೈತೆ ನೋಡ್ರಿ. ಹಾಂ, ಕರ್ನಾಟಕದಾಗ ನಮ್ಮ ಜಿಲ್ಲೆ ಯಾವುದಾಗಾದ್ರೆ? ಹಾಂ, ಬಳ್ಳಾರಿ ಎಲ್ಲಿದೆ ಹುಡುಕ್ರಿ? ಕರೆಕ್ಟ್ ಹುಡುಕಿದ್ದೀರಾ? ಓಕೆ. ನಮ್ಮ ಬಳ್ಳಾರಿ ಸುತ್ತಮುತ್ತ ಯಾವ್ಯಾವ ಜಿಲ್ಲೆ ಇದೆ ನೋಡ್ರಿ? ವೆರಿ ಗುಡ್. ಚಿತ್ರದುರ್ಗ, ವೆರಿ ಗುಡ್. ನೆಕ್ಸ್ಟ್ ಗಂಗಾವತಿ, ಅದು ಕೊಪ್ಪಳ ಜಿಲ್ಲೆ ಒಂದು ತಾಲೂಕು ಅಲ್ವಾ? ಈ ಕಡೆಗೆ ಮತ್ತೆ ಯಾವ್ದು ನೋಡಿ, ಇದು ಯಾವುದಿದು? ಹಾಂ, ರಾಯಚೂರು ಕೂಡ ಹೌದಲ್ಲ, ನಮ್ಮ ಪಕ್ಕದ ರಾಜ್ಯ, ಪಕ್ಕದ ಜಿಲ್ಲೆ ಹೌದಲ್ಲ, ನಮ್ಮ ರಾಜ್ಯದ ಒಂದು ಜಿಲ್ಲೆ ಅದು ಕೂಡ ಹೌದಲ್ಲ. ನೆಕ್ಸ್ಟ್ ಹುಡುಕ್ರಿ, ಇನ್ನು ಯಾವ ಜಿಲ್ಲೆಗಳಿದಾವೆ ನಮ್ಮ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ? ತುಂಗಭದ್ರಾ ಏನದು? ತುಂಗಭದ್ರಾ ಏನು ಹೇಳ್ರಿ? ನದಿ ಅಲ್ವಾ? ಹಾಂ, ಈಗ ಹೊಸಪೇಟೆ ಅಂತ ಒಂದು ಜಿಲ್ಲೆ ಆಗಿದೆ. ಹೊಸಪೇಟೆಗೆ ಇನ್ನೊಂದು ಹೆಸರು ವಿಜಯನಗರ ಅಂತವೆ. ಏನಂತವೆ? ಹಂಗಾದ್ರೆ ಅದು ನಮ್ಮ ಪಕ್ಕದ ಜಿಲ್ಲೆ ಹೌದಲ್ಲ? ಇದರಲ್ಲಿ ಇಂಡಿಯಾ ಮ್ಯಾಪಲ್ಲಿ ನೀವು ಈಗ ಏನು ಮಾಡಬೇಕು? ದಿಕ್ಕುಗಳನ್ನು ಸೂಚಿಸಬೇಕು. ಯಾವ್ಯಾವ ದಿಕ್ಕು ಎಲ್ಲಿದೋ ತೋರಿಸ್ತೀರಾ? ಹಾಂ, ಎಲ್ಲರೂ ಒಬ್ರು ಈ ಕಡೆ ಸೈಡಿಗೆ ಬರ್ರಿ, ಒಬ್ರು ಮಾತ್ರ ತೋರಿಸ್ರಿ. ಯಾರಾದರೂ? ಹಾಂ, ತೋರಿಸಮ್ಮ. ಯಾರು ತೋರಿಸ್ತೀರಿ? ಹಾಂ, ವೆರಿ ಗುಡ್. ಹಾಂ, ನೀನು ತೋರಿಸು. ಪೂರ್ವ ಅದು? ಹಾಂ, ವೆರಿ ಗುಡ್. ಹಾಂ ಹಾಂ, ವೆರಿ ಗುಡ್. ಹಾಂ, ಮತ್ತೆ ಪೂರ್ವ ಅಲ್ಲ, ಪೂರ್ವ. ವೆರಿ ಗುಡ್. ಈಗ ನಿಮಗೆ ಮ್ಯಾಪ್ನಲ್ಲಿ 4 ದಿಕ್ಕುಗಳ ಗುರುತಿಸೋದು ಗೊತ್ತಾಯಿತು. ಉತ್ತರ ಎಲ್ಲಿಗಡೆ ಎಲ್ಲಿ ಬರುತ್ತೆ? ವೆರಿ ಗುಡ್. ದಕ್ಷಿಣ? ಹಾಂ, ಪೂರ್ವ ಬಲಕ್ಕೆ. ಹಾಂ, ಪಶ್ಚಿಮ? ಹಾಂ, ವೆರಿ ಗುಡ್. ಈಗ ನಮ್ಮ ಕರ್ನಾಟಕ ಹಾಗಾದರೆ ಯಾವ ಸ್ಥಾನದಲ್ಲಿ ಐತಿ ನೋಡ್ರಿ? ಯಾವ ಭಾಗಕ್ಕೈತೆ? ದಕ್ಷಿಣಕ್ಕೈತಲ್ವಾ? ಭಾರತದ ದಕ್ಷಿಣಕ್ಕೆ ಇದೆ ಅಲ್ವಾ ನಮ್ಮ ರಾಜ್ಯ? ಹೌದಲ್ಲ? ದಕ್ಷಿಣಕ್ಕೈತಿಲ್ಲ, ದಕ್ಷಿಣ ಭಾಗದಲ್ಲೇ. ವೆರಿ ಗುಡ್, ವೆರಿ ಗುಡ್. ದಿಕ್ಕುಗಳ ಪರಿಚಯ ಗೊತ್ತಾಯ್ತಲ್ವಾ? ಮ್ಯಾಪ್ನಲ್ಲಿ ನಕಾಶೆಯಲ್ಲಿ ಗುರುತಿಸೋದು. ನಕಾಶೆಯಲ್ಲಿ ನಾವು ಯಾವ ರೀತಿ ಗುರುತಿಸ್ಬೇಕು? ಯಾವತ್ತೂ ನಕಾಶೆಯಲ್ಲಿ ಬರೋದೇನು? ಮೇಲ್ಗಡೆ ಉತ್ತರ ಬರುತ್ತೆ, ಕೆಳಗಡೆ ದಕ್ಷಿಣ ಬರುತ್ತೆ, ಬಲಕ್ಕೆ ಪೂರ್ವ, ಎಡಕ್ಕೆ. ವೆರಿ ಗುಡ್.